यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। ಲೆವೆಲ್ ಸರ್ ಒಂದು ಸರ್ ಈಗ ಮುಂದೆ ಸರ್ ಮುಂದಿನ ದಿನ ಸರ್ ಅಪ್ ಟು ನಾಗೂರು ಇದ್ರ ತನಕ ಬಿದ್ರಿ ಸಾಹೇಬ್ ಹಾಸ್ಪಿಟಲ್ ಸರ್ ಅಲ್ಲಿಂದ ಇದು ಮಾಡ್ಕೊಳ್ಳೇಬೇಕು ಸರ್ ಎಂಟರ್ ಸ್ಟೇಜ್ ಮಾಡ್ಕೋಬೇಕು ಸರ್. ಈಗ ನಾವೇನು ಮಾಡಿ ಸರ್ ಈ ಕಡೆ ಅಪ್ಸ್ಟ್ರೀಮ್ ನೀರು ವಾಟರನ್ನು ಇದು ಫ್ಲಡ್ ಕಡಿಮೆ ಮಾಡಲಿಕ್ಕೆ ನಾವು ಅದನ್ನ ಅವಾಯ್ಡ್ ಮಾಡಿದ್ವಿ ಸರ್. ಈಗ ಫಸ್ಟ್ ಈ ಕಡೆ ಸ್ಟಾರ್ಟ್ ಮಾಡಿದ್ವಿ ಸರ್. ಅಂದ್ರೆ ಮುಂಚೆ ಏನು ಸರ್ ಈ ಕಡೆ ಕಂಪ್ಲೀಟ್ ಸ್ಲೋಪ್ ಈ ಕಡೆ ಸಮಸ್ಯೆ ಇಲ್ಲ ಸರ್. ಮೇನ್ ನಮ್ಮ ಇದು ಸ್ಟ್ರಕ್ ಈಗ ಇಲ್ಲಿಂದ ಸರ್ ನಾವು ಏನು ನಮ್ಮ ಮಲಿಕ್ ಮಗನ್ ಹೋಗ್ತೀನಿ ಸರ್ ಅಪ್ ಟು ನಾವು ಅಲ್ಲಿ ರಾಮನಗರ ಏನು ಇದಿಲ್ಲ ಸರ್ ಅಲ್ಲಿ ಇದ್ರ ಪಂಚದಲ್ಲಿ ಹೊಟ್ಟಿವಿ ಸರ್. ಅರೌಂಡ್ ಇಲ್ಲಿಂದ 3 ಕಿಲೋಮೀಟರ್ ಸರ್ ಎಂಟರ್ ಸ್ಟೆಚ್ ನಾವು ಕ್ಲಿಯರ್ ಮಾಡಿ ಹೋಗಿ ಸರ್ 3 ಕಿಲೋಮೀಟರ್ ಕ್ಲಿಯರ್ ಮಾಡಿ ಸರ್. ಆ ಕಡೆ ಒಂದು 3-4 ಕಿಲೋಮೀಟರ್ ಕ್ಲಿಯರ್ ಮಾಡಿ ಸರ್ ಮನಗೋಳ ಜಂಕ್ಷನ್ ಸರ್. ಆ ಕಡೆ ರೈಲ್ವೆ ಬ್ರಿಡ್ಜ್ ಅವ್ರಿಗೆ ಸರ್ ಮನಗೋಳ ಜಂಕ್ಷನ್ ಸಿಂದಗಿ ರೈಲ್ವೆ ಬ್ರಿಡ್ಜ್ ಸರ್ ಆ ಕಡೆ ಸ್ಟೆಚ್ ಕ್ಲಿಯರ್ ಮಾಡಿ ಸರ್. ಇನ್ನು ಉಳಿದ್ರು ಸರ್ ಈ ಕಡೆ ಅಷ್ಟೇ ಸರ್. ಈಗ ಇಲ್ಲಿಂದ ನಮ್ಮದು ಮಾಗಡಿ ಕಾಲನಿ ಏನಿಲ್ಲ ಸರ್ ಲಿಂಗದಗೂಡು ರೋಡ್ ಸರ್ ಸಾಹೇಬ್ರ ವಿಸಿಟ್ ಕೊಟ್ಟಿದ್ದು ಮಾಡಿದ್ರು ಸರ್. ಯಾವುದ್ರಲ್ಲಿ ಚೇಂಜ್ ಆಫ್ ಕೋರ್ಸ್ ಮಾಡ್ಕೊಂಡು ಏನೋ ಮಾಡ್ಕೊಂಡು ಸ್ವಲ್ಪ ಆಗ್ತದೆ. ಈಗ ಇಷ್ಟೆಲ್ಲ ಸ್ಟ್ರೆಚ್ ಇದಾಗಿದೆ. ಈಗ ನಮ್ಮ ಇದಕ್ಕೊಂದು ಏನು ಸರ್ ಪರ್ಮನೆಂಟ್ ಪಿಚಿಂಗ್ ಮಾಡಬೇಕು ಸರ್. ಆಚೆ ಅಲ್ಲಿ ತನಕ ಸ್ಟೋನ್ ಪಿಚಿಂಗ್ ಆಗಿದೆ ಸರ್. ಏನು ಇಲ್ಲಿ ಕಟ್ ಮಾಡಿದಾರಲ್ಲ ಸರ್, ಇಲ್ಲಿ ನಾವು ಸ್ಟೋನ್ ಪಿಚಿಂಗ್ ಮಾಡಬೇಕು ಸರ್. ಮನುಗುಲಿಗೆ ಸಿಕ್ಕಿದ್ದು ನಾವು ಫಂಡ್ ಕೊಟ್ಟಿದ್ದಾರೆ ಸರ್. ಅದರಲ್ಲಿ ಸ್ಟೋನ್ ಪಿಚಿಂಗ್ ಎಷ್ಟು ಸಾಧ್ಯ ಆಗಿದೆ ಮಾಡಿದ್ದಾರೆ ಸರ್. ಒಂದು 50% ಆಗಿದೆ ಸರ್. ಆರ್ ಟಿ ಒ ಆಫೀಸಿಗೆ ಇಲ್ಲಿಂದ ಡೌನ್ ಸ್ಟ್ರೀಮು ದರ್ ಇಸ್ ನೋ ಈಗ ಈಗೆಲ್ಲ ಫಂಡ್ಸ್ ಯಾವುದೇ ಚೇಂಜ್ ಆಫ್ ಕೋರ್ಸ್ ಇಲ್ಲ ಸರ್. ಬಿ ಡಿ ಆದಾಗ ಫಾರ್ ಡೂಯಿಂಗ್ ಗುಡ್ ಯು ಶುಡ್ ಗೋ ಔಟ್ ಆಫ್ ವೇ ಸರ್. ಕಾನೂನು ಪ್ರಕಾರ ಎಲ್ಲ ಮಾಡಿ ಬಂದೇ ಬರ್ತಾರೆ. ಯಾರು ಬೇಕಾಗಿಲ್ಲ ಸರ್. ನಾವು ಸ್ಟೋನ್ ಪಿಚಿಂಗ್ ನಮ್ಮ ಪ್ಲಾನ್ ಇದ್ದಿರಲಿಲ್ಲ ಸರ್. ಡಿ ಸಿ ಸಾಹೇಬ್ರು ಬಂದು ವಿಸಿಟ್ ಮಾಡಿ ಸರ್. ಅಲ್ಲಿ ಜನ ಒಂದು ತಾವು ಅಲ್ಲಿ ಮನಗೋಳಿಸಿದ್ರು ಸರ್. ಅಪ್ ಟು ಒಂದು 3 ಕಿಲೋಮೀಟರ್ ಸ್ಟ್ರೆಚ್ ಫುಲ್ ಚೆನ್ನಾಗಿ ವಾಕ್ ಮಾಡಿ ಚೆನ್ನಾಗಿ ಅನುಕೂಲ ಸರ್. ಅಲ್ಲಿ ಸಾಹೇಬ್ರ ಅಂತ ಬಂದು ಸ್ಟೋನ್ ಪಿಚಿಂಗ್ ಸ್ಟಾರ್ಟ್ ಮಾಡಿಸಿದ್ರು ಸರ್ ನಮಗೆ ಸರ್. ಈಗ ಇದಕ್ಕೂ ನೋಡು ಏನು ಮಾಡ್ತೀರಿ ಮಾಡ್ರಿ. ನಾನು ಸೇವಿಂಗ್ ಮಾಡಿಸಿ ಸಾಹೇಬ್ರ ಹೆಲ್ಪ್ ಮಾಡಿರ್ತಾರೆ ಸರ್. ಕರೆಕ್ಟ್ ಅಪ್ಪ. ಇಲ್ಲಿನೂ ಕೂಡ ಹೇಳ್ತೀನಿ ಕೇಳ್ರಿ. ಏನು ಕಮ್ ವಾಟ್ ಮೇ ನಾವು ಈ ಕಡೆ ಯಾರು ಒಂದು ಸಿ ಎಸ್ ಆರ್ ಭಿಕ್ಷೆ ಬೇಡಿ ತಂದು ಕೊಡ್ತೀವಿ ನಮ್ಗೆ ಮಾಡ್ಕೊಂಡು ಮುಗಿಸ್ಬಿಡಿ ಸರ್. ಐ ಲಾಸ್ಟ್ ಸಂಬಡಿ ಟು ಗಿವ್ ಸಿ ಎಸ್ ಆರ್. ವಾಟ್ ಆಮ್ ಟೆಲಿಂಗ್ ಯು ಇಸ್ ಫಸ್ಟ್ ಟ್ರೈ ಅವರೆಲ್ಲ ಸ್ಕೂಲ್ ಬಿಲ್ಡಿಂಗ್ ಸ್ವಾತಂತ್ರ್ಯ ಕೊಡ್ತಾರೆ. ಬಟ್ ಟ್ರೈ ಫ್ರಾಮ್ ಬಿ ಡಿ ಬೇಕಾದ್ರೆ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಯಾವ್ದು ವರ್ಕ್ ಚೇಂಜ್ ಮಾಡ್ಕೊಂಡು ಕೊಡ್ತೀನಿ ನಾನು ಸರ್. ಪ್ಲಾನ್ ಮಾಡಿಕೊಂಡು ಸುಮ್ಮನೆ ಒಂದು ಬಿಗಿಯರ್ ಲಾಸ್ಟ್ ಟೈಮ್ ಸಣ್ಣ ನೀರಾವರಿಯಿಂದ 50 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಮಾಡಿಸಿದ್ರು. ಅಲ್ಲಿ ಅರ್ಧ ಮಾಡಿದ್ರು ಮುಗಿತು. 50 ಲಕ್ಷ ರೂಪಾಯಿ ಸ್ಟ್ರೆಚ್ ಏನು ಡಿಸಿಲ್ ಸರ್ ಅದನ್ನು ಪರ್ಮನೆಂಟ್ ಆಗಿ ಆಲ್ಮೋಸ್ಟ್ ಸರ್ ಈ ವರ್ಷ ಸರ್ ಇಲ್ಲಿ ನಮ್ಗೆ ಬರ್ಲಿಕ್ಕೆ ಆಗಿರ್ತಿಲ್ಲ ಆ್ಯಕ್ಚುಲಿ ಸರ್. ಸಾಹೇಬ್ರು ಅಲ್ಲಿ ಮನಗೋಳ ಕ್ಷೇತ್ರಕ್ಕೆ ನಮ್ಗೆ ಏನು ಮಾಡೋಲ್ಲ ಸರ್. ಇದು ಫಸ್ಟ್ ನಾವು ಲೆವೆಲ್ ಮಾಡ್ಕೊಂಡು ಸರ್ ಜೆ ಸಿ ಬಿ ಹೋಗ್ಲಿಕ್ಕೆ ಬರ್ಲಿಕ್ಕೆ ಸರ್. ಅವಾಗ ನಮಗೆ ಇಲ್ಲಿ ಇದು ಯಾರು ನೋಡಕ್ಕೆ ಏನಾದ್ರು ಆ ಕಡೆ ಔಟ್ ಸೈಡ್ ಬರೋ ಸರ್. ಅಲ್ಲಿ ನೋಡ್ಕೊಂಡು ಹೋಗೋದು ಅಷ್ಟೇ ಸರ್. ಇಲ್ಲಿ ಬಂದು ಜಸ್ಟ್ ನಾವು ಇಲ್ಲಿ ಬರ್ಲಿಕ್ಕೆ ಆಗಿರ್ತಿಲ್ಲ ಸರ್. ಹೋದ ವರ್ಷ ಮಾಡಿ ಸರ್ ಜಸ್ಟ್ ಕಂಟಿನ್ಯೂ ಮಾಡಿ ಹೋಗಿ ಸರ್. ಈ ವರ್ಷ ಇದು ನಾವು ಸಾಹೇಬ್ರು ಬಂದು ನಮ್ಗೆ ಹೇಳಿದ್ಮೇಲೆ ಸರ್ ಇದು ನಾವು ಕಂಪ್ಲೀಟ್ ಒಂದು ನಾವು ಎಲ್ಲ ತಾವು ಏನೇನು ಪಾಯಿಂಟ್ಸ್ ಹೇಳಿದ್ರೆ ಎಲ್ಲ ಪಾಯಿಂಟು ನಾವು ಎಲ್ಲರೂ ಏನು ಪಾಯಿಂಟ್ಸ್ ಹೇಳ್ರಿ. ರೈಟ್ ಆರ್ ರಾಂಗ್ ಬಿ ಡಿ ಎ ಕಾರ್ಪೊರೇಷನ್ನು ಚೇಂಜ್ ಆಫ್ ವರ್ಕು ವಾಟ್ ಎವರ್ ಇವು ನನ್ನ ಮತಕ್ಷೇತ್ರ ಅದ ಆಯಿತು ಪಾಡದ. ಎಮ್ ಎಲ್ ಅವ್ರಿಗೂ ಮಾತಾಡ್ರಿ. ಅವ್ರಿಗೆ ಚೇಂಜ್ ಆಫ್ ವರ್ಕ್ ಕೊಡ್ತೀರಿ ಕೊಡ್ರಿ ಕೇಳ್ರಿ. ಅವ್ರಿಗೂ ಅವ್ರದ್ದು ಏನಾರ ಯಾವ್ದು ವರ್ಕ್ ಇದ್ರು ಚೇಂಜ್ ಆಫ್ ವರ್ಕ್ ನೋಡಿರಿ. ಇಲ್ಲಿ ಕಡೆಗೆ ನಾನು ಸಿ ಎಸ್ ಆರ್ ಆಯಿತಾ. ಎಸ್ಟಿಮೇಷನ್ ಕೊಡ್ರಿ ಸ್ವಲ್ಪ ಕರೆಕ್ಟ್ ಸಿ ಎಸ್ ಆರ್ ಮಾಡಿ. ಸುಮ್ಮನೆ ಪಾಪ ಅವಕ್ಕೆ ಏನು ಎಸ್ಟಿಮೇಟ್ ಏನಾಗ್ತದೆ ನೋಡು ಏನು ಮಾಡಿಸ್ಕೊಡು. ವಾಟ್ ವಿಲ್ ಕ್ಲೋಸ್ ದಿಸ್ ಚಾಪ್ಟರ್ ಸರ್. ಸುಮಾರು 1.5-2 ಕಿಲೋಮೀಟರ್ ಪ್ರೈವೇಟ್ ಸ್ಟೆಚ್ ಸರ್. ತಾವು ಹೇಳಿದ ಮೇಲೆ ಅವ್ರೆಲ್ಲ ಒಪ್ಕೊಂಡು ಸರ್ ನಮ್ಗೆ ಪಾಪ ಗೊತ್ತಲ್ಲ ಪಾಪ 2 ಕಿಲೋಮೀಟರ್ ಪ್ರೈವೇಟ್ನವರು 2 ಕಿಲೋಮೀಟರ್ ಸ್ಟೆಚ್ ಸರ್. ಆಲ್ಮೋಸ್ಟ್ 2 ಕಿಲೋಮೀಟರ್ ಪ್ರೈವೇಟ್ನವ್ರು ಒಪ್ಕೊಂಡಾರೆ. ಯಾರು ಒಪ್ಕೋತಾರೆ ಬಿಜಾಪುರನಾಗ ಅಂಗಡಿ ಹಾಕೊಂಡು ಬಾಡಿಗೆ ನಾವು ಹೇಳಿದ ಮೇಲ್ಗಡೆ ನಮಗೆ ಅಲ್ಲಿ ಹೋಗ್ಲಿಕ್ಕೆ ಅವಕಾಶ ಇಲ್ಲ. ನಮ್ಗೆ ಹೋಗಿರ್ಕಿಲ್ಲ ಸರ್. ಯಾರು ಹೋಗಿರ್ಕಿಲ್ಲ ಸರ್. ಸುಮಾರು ಟ್ಯಾಕಲ್ ಆಗಿದೆ ಸರ್. ಪಾಪ ಟ್ಯಾಕಲ್ ಆಗಿದೆ ಸರ್. ನೀ ಬಿಡ್ತೀನಿ ಗುರುಗಳ ಅಂಗಡಿ ಹಾಕೋತೀನಿ ಒಂದು ಮಡಿ ಕಟ್ಟಿ ಬಾಡಿಗೆ ಕೊಡ್ತೀನಿ ಅಂತ ಪಾಪ ಮಾಡ್ಯಾವು. ಅಮಿದು ಪಾಪ ಭಾಳ ಇದು ಮಾಡಿ 20-30 ಫೀಟ್ ಸರ್. ಅವ್ರು ತಾವು ಹೇಳಿದ್ರು ಸರ್ ನಮ್ಮ ಇದು ಸ್ವಲ್ಪ ಪಾಕಿಜಾ ಲೇಔಟ್ನ್ಯಾಗ ಸರ್ ಮಂದಿ ಕನ್ವಿನ್ಸ್ ಮಾಡಿ ಅಮಿತ್ ಮಿಶ್ರಾ ಆಮೇಲೆ ಪಾಪ ಭಾಳ ಇದು ಮಾಡಿ ಮಣ್ಣತ್ತು ಒಂದು ಲಾಸ್ಟ್ ಟೈಮ್ ಬಂದಿದೆ ಸರ್. ಮಣ್ಣತ್ತು ಮದುವೆ ಆಗುತ್ತೆ ಆಚೆನೂ ಅವರು ಕೊಟ್ಟರೆ ಮನ್ನತ್ನವ್ರು ಕೊಟ್ಟರೆ ಎಲ್ಲ ಕೊಟ್ಟರೆ. ಅರೌಂಡ್ 1.5 ಕಿಲೋಮೀಟರ್ ಮೇಲೆ ಇದೆ ಸರ್. ಆಲ್ಮೋಸ್ಟ್ 2 ಕಿಲೋಮೀಟರ್ ಸ್ಟೆಚ್ ಇದೆ ಸರ್. ಪ್ರೈವೇಟ್ ಸ್ಟೆಚ್ ಸರ್. ಪ್ರೈವೇಟ್ ಸೆಕ್ಟರ್ ಕೊಟ್ಟರೆ ನೋಡಲ್ಲ. ತಾವು ಹೇಳಿದ ಬಂದು ಹೋದ್ಮೇಲೆ ಸರ್ ಮುಸ್ಲಿಮ್ಸರು ಫಾಲೋ ಅಪ್ ಮಾಡಿ ಭಾಳ ಇದು ಸರಿ ಸಲ ಬಂದಿರಿ ಸುಮ್ಮನೆ ಸೀರಿಯಸ್ ಸರ್.
ಐ ಡೂ ಸಮಥಿಂಗ್ ಕಡೆಗೆ ಐ ಲಾಸ್ಟ್ ಸಂಬಡಿ ಟು ಗಿವ್ ಆನ್ ಶೇರ್ ಸರ್. ಫುಲ್ಲಾಗಿದೆ ನೀರು ಉಂಟು ಸರ್. ಸರ್ ಒರಿಜಿನಲ್ ಸರ್ ಇಷ್ಟು ಚಿಕ್ಕದೊಂದು ಇರೋದು ಸರ್ ಸರ್ ಈಗ ಹೆಂಗಿದೆ ಸರ್ ಇಲ್ಲಿ ಈ ಥರ ಹಿಂಗಿಲ್ಲಿ ಗಾಡಿಗಳು ಹೋಗಿ ಬರ್ತೀವಿ ಸರ್. ಹೆಚ್ಚು ಮಾಡಿಲ್ಲ ಸರ್. ಸಾಹೇಬ್ರು ಬಂದು ಸಾಹೇಬ್ರನ್ನ ಕರ್ಕೊಂಡು ಹೋಗಿ ನಮ್ಮೆಲ್ಲ ನಾವು ಹೇಳಿದ್ಮೇಲೆ ಸರ್ ಈ ಸಲ ಸ್ವಲ್ಪ ನಮ್ಮ ಫಂಡು ಡೈವರ್ಟ್ ಮಾಡಿಕೊಟ್ಟು ಇದು ಮಾಡ್ತಾರೆ ತಗೋ ಅವ್ರು MLA ಸಿಟಿ MLA ಡೈವರ್ಟ್ ಮಾಡಿಬಿಟ್ಟು ಫಂಡ್ಸ್ ಎಲ್ಲ ಅವರು 3-4 ಕೋಟಿ ರೂಪಾಯಿ ಮನೆ ರೋಡ್ ಪ್ರಯಾರಿಟಿ ರೋಡ್ ಮಸ್ತ್ ಮಾಡ್ಬೋದು. ಅಲ್ಲಿ ನಾವು ನೋಡಿದ್ರೆ ಸರ್ ಇಲ್ಲಿಯೂ ಅದೇ ರೀತಿ ಮಾಡ್ಬೇಕಂತ ಎಲ್ಲರಿಗೂ ಅನಿಸ್ತದೆ ಸರ್. ಅದು ಮಾಡಿದ್ಮೇಲೆ ಇದು ಸಾಕು ಸರ್. ಪರ್ಮನೆಂಟ್ ಎವ್ರಿ ಟೈಮ್ ಇದು ಆಗೋದಲ್ಲ. ರೋಡ್ ಈ ಕಡೆ ನಡೀತಾವು. ಇದು ಇವ್ರು ಪರ್ಮನೆಂಟ್ ಆಗಿ ಒಮ್ಮೆ ಏನು ಮಾಡ್ಕೊಂಡು ಇದೊಮ್ಮೆ ಮುಗಿದ್ಬಿಟ್ರೆ ಏನ್ರಿ ಅಲ್ಲಿ ಮಾಡಿದ್ಮೇಲೆ ಇಲ್ಲಿ ನಾವು ಪ್ಲಾನ್ ಮಾಡ್ಕೊಂಡು ಸರ್. ಫಸ್ಟ್ ಅಲ್ಲಿ ಡಿಸೈಡ್ ನೋಡಪ್ಪ ಫಂಡ್ಸು ಚಿಂತೆ ಮಾಡೋಕೆ ಹೋಗ್ಬೇಡ. ಗೋ ಹೆಡ್ ಡಿ ಸಿ ಅವರು ಯಾವ ರೀತಿ ಚೇಂಜ್ ಆಫ್ ವರ್ಕು ಇದು ಮಾಡಿ ಬಿಡಿಯೋದಾಗ ಇದ್ರಾಗ ಬೇಕಾಕತ್ತೆ ನೋಡಿ ಸರ್. ಬಿಡಿಯೋದನ್ನು ಕರೆಸಿ ಕಾಂಪಿಟೇಷನ್ ಕೊಡ್ತೀವಿ ಏನಾರು ಮಾಡಿದೆ ಯಾಕಂದ್ರೆ ನಮ್ದು ಯಾವ್ದಾರು ಕಾನ್ಸ್ಟಿಟ್ಯೂನ್ಸಿ ವರ್ಕ್ ಬೋಟ್ಲಿ ಕೇಳಿದ್ರೆ ಒತ್ತು ಚೇಂಜ್ ಮಾಡ್ಕೊಂಡು ಕೊಡ್ತೀನಿ ನಾನು ಮಾಡ್ತಾರೆ ಏನ್ರಿ ಗೌರ್ಮೆಂಟಾಗ ಆರ್ಡರ್ ಮಾಡಿಸ್ಕೊಡ್ತೀನಿ ಅಂತ ಏನ್ರಿ. ಏನಕ್ಕೆ ವರ್ಸ್ಟ್ ಇಷ್ಟೆಲ್ಲ ಆಗ ಏನಾದರೂ ಆಗ್ತಿದ್ರೆ CS ಅವ್ರನ್ನಾಗ ಏನಾರು ಮಾಡ್ತೀನಿ ಅಲ್ಲಿ ಮೇಕ್ ಅ ಸ್ಪೆಷಲ್ ರಿಕ್ವೆಸ್ಟ್ ಮಾಡ್ತಾರೆ. CS ಅವ್ರು ಯಾರು ಮಾಡ್ತಾರೆ ಹೇಳಿದ್ರೆ ಯಾರು ಬಿಡಿ ಇಲ್ಲೇ ನಿಂತಿಯಲ್ಲ ಪಾಸುನೆ ಅವಾಗ ಸರ್ ಸಬ್ಮಿಷನ್ ಸರ್ ನಾವು ಲಾಸ್ಟ್ ಟೈಮ್ ಹೇಳಿದ್ಮೇಲೆ ಸರ್ ಈಗ ಏನೋ ತಾವು ಮಾಡ್ಬೇಕು ಸರ್. ಲಾಸ್ಟ್ ಟೈಮ್ 24 ಮಳೆ ಇದ್ದಲ್ಲ ಸರ್. ಅವತ್ತಿನ ತಾವು ಮೀಟಿಂಗ್ ಮಾಡಿದ್ಮೇಲೆ ಸರ್ ಯಾವುದೋ ಆಕ್ಷನ್ ಮಾಡ್ಬೇಕಾದ್ರೆ ನಾವು ಅವ್ರು ಕೂಡಿ ತಮ್ಮ ಮತ್ತೆ ಡಬಲ್ ಡುಪ್ಲಿಕೇಶನ್ ಅವನೊಂದು ಹಾದಿ ಬೇರೆ ನಿಮ್ದೊಂದು ಹಾದಿ ಬೇರೆ. ಪ್ರತಿಯೊಂದು ಸರ್ ಏನಾದ್ರು ನಾರ್ತ್ ಪೋಲ್ ಇವರು ಸೌತ್ ಪೋಲ್ ಒಂದು ಕನೆಕ್ಟ್ ಕೋಆರ್ಡಿನೇಟೆಡ್ ಇಫೆಕ್ಟ್ ಆಗಬೇಕದು. ಏನು ಮಾಡ್ಬಿಟ್ಟು BDA ಮತ್ತು ಕಾರ್ಪೊರೇಷನ್ ಕೂಡಿ ಪ್ಲಾನ್ ಮಾಡಬೇಕು. ನಾವು ಯಾವ್ದು ತಗೋತೀವಿ ಇವ್ರು ಯಾವ್ದು ತಗೋತಾರ ಇಂಪಾರ್ಟೆಂಟ್ ಏನದ ಇದಕ್ಕೆ ಅವ್ರೊಂದು ದಿಕ್ಕಿಗೆ ಬೇರೆ ಇವ್ರೊಂದು ದಿಕ್ಕಿಗೆ ಬೇರೆ ಕನೆಕ್ಟೇ ಇಲ್ಲ. ಮಾಡಿರೋದನ್ನ ಮಾಡಿ ಕೇಸಿಗೆ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ. ಈಗ ನಡೆದದು ಆಲ್ರೆಡಿ ಸ್ಟಾರ್ಟ್ ಆಗ್ಯದ. ನೀವು ಹೇಳೋದಲ್ಲ ಈಗ ನೀವು ಸ್ಟಾರ್ಟ್ ಪ್ರೊಸೆಸ್ ನಾನು ಹೇಳ್ದಾಗ ಭಾಳ ಇದು ಮಾಡಿಸಿದ್ದೀನಿ. ಇದಕ್ಕೆ ನೀವೊಂದು ದಿಕ್ಕಿಗೆ ಬೇರೆ ನಾವೊಂದು ದಿಕ್ಕಿಗೆ ಬೇರೆ. BDA ಮತ್ತು ಕಾರ್ಪೊರೇಷನ್ ಕರೆಕ್ಷನ್ ಇರಲಿಲ್ಲ. ಇಬ್ಬರು ಕೂಡ ಜಾಯಿಂಟ್ ಇದ್ದಂಗೆ ಪ್ರೋಗ್ರಾಮ್. ಈಗ ಸುಮ್ಮನೆ ಟೆಕ್ನಿಕಲಿ ಬೇರೆ ಬಟ್ ಜಾಯಿಂಟ್ ಇದ್ದಾಗ ಮಾಡಿದ್ದೀವಿ. ಇವೆಲ್ಲ ಕಂದಗಳು ಮುಚ್ಚಿ ಸ್ಲ್ಯಾಬ್ ಎಲ್ಲ ಕೂಡ ಮುಚ್ಚಿ ಸ್ಲ್ಯಾಬ್ ಹಾಕೋದು ಭಾಳ ಡೇಂಜರಸ್. ಯಾಕಂದ್ರೆ ಅಷ್ಟು ಕ್ಲೀನಿಂಗ್ ಗೊತ್ತಪ್ಪ. ನಾನು ಈಗ ಅಕ್ವಾಡೇಟ್ ಮಾಡಿಲ್ಲ, ಈಗ ವೈಡೇಟ್ ಮಾಡೀನಿ. ಕೆಳಗೆ ನೀರು ಹೋಗ್ತದ, ಮೇಲೆ ಸ್ಲ್ಯಾಬ್ ಅದ. ಅದು ನೀರು ಪ್ಯೂರ್ ನೀರು ಹೋಗ್ತದ. ಇಲ್ಲಿ ಹೊಲಸು ಹರ್ಕೊಂಬಂತಂದ್ರೆ ಒಳಗೆ ಹೆಂಗೆ ಹೋಗ್ತೀನಿ ಅದಕ್ಕೆ ಅದಾಗಲ್ಲ. ಇಲ್ಲಿ ದಿಸ್ ಇಸ್ ನಾಟ್ ಪ್ರಾಕ್ಟಿಕಲ್. ಓಪನ್ ಇದ್ರೆ ಬೆನಿಫಿಟ್ ಮಾಡ್ಯಾರ ಇಲ್ಲ ಅಂತಲ್ಲ. ಫುಲ್ ಬಿಟ್ಟದ ನೀರು ಬಿಟ್ಟು ಎರಡು ಕಡೆ ರೋಡ್ ಮಾಡ್ಯಾರ ಸಣ್ಣ. ಗುಜರಾತ್ನಾಗ ಕೈ ಮಾಡಿ ಪೈಪ 2014 ನರೇಂದ್ರ ಮೋದಿ ಕೈ ಮಾಡಿ ನೋಡು. ನಾನು ಇಷ್ಟು ದೊಡ್ಡ ಪೈಪ್ನಲ್ಲಿ ನೀರು ತಂದು ದೊಡ್ಡವರು ಮುಖ್ಯಮಂತ್ರಿಯಾಗಿ ಪ್ರಧಾನಮಂತ್ರಿ ದೊಡ್ಡವರು ಅವರೆಲ್ಲ ನಮ್ಮ ತುಂಬಿಸಿದೆವು. ಹಿಂಗೆ ಒಂದು ಕೈ ಅದಲ್ಲ, ಒಬ್ಬರು ನರೇಂದ್ರ ಮೋದಿ ಇನ್ನೊಬ್ಬರು 13 ಫೂಟ, ಮಗ್ಗಲ್ಕೊಂಡು 7 ಫೂಟ, 21 ಫೂಟ, 300 ನರೇಂದ್ರ ಮೋದಿ ಅಂತ ದೊಡ್ಡ ಪೈಪ್ ನೀವು ಮಾಡ್ರೆ ನೀವು ಸೇಮ್. ಗೌರ್ಮೆಂಟ್ ಹಾಸ್ಪಿಟಲ್ ನೋಡಿ ಬೆಂಕಿ ಅದ.
ನೀರು ಪಾಸ್ ಆಯ್ತಲ್ಲ ಸರ್ ಆಗಲ್ಲ ಸರ್ ಇದೇ ವಾಟರ್ ಸೆಕೆಂಡ್ ಆಗಿ ಯಾರು ಕ್ಲೀನ್ ಮಾಡೋದು ಸರ್ ನಾವು ಮಾಡ್ತೀವಿ ಮನೆ ಕ್ಲೀನ್ ಮಾಡಿ ಆದರೆ ಏನಾಗುತ್ತೆ ಸರ್ ಇದು ಈ ಭಾಗವನ ಕಲ್ಲಿಂದ ಇದ್ದಲ್ಲ ಸರ್ ಆಲ್ಮೋಸ್ಟ್ ಸಮಸ್ಯೆ ಟ್ಯಾಕಲ್ ಅದು ಸರ್ ಭಾಗವನ ಇಬ್ರಾಹಿಂ ರೋಜಾ ದಕ್ಷಿಣ ಭಾಗವನ ಕಲ್ಲಿಂದ ಸರ್ ಇಬ್ರಾಹಿಂ ರೋಜಾ ಇಶ್ಯೂ ಸರ್ ಅದು ಸ್ವಲ್ಪ ಹಂಗೆ ಒಂದು ಸರ್ ಸ್ವಲ್ಪ ಅದು ಆರೋಪಕ್ಕೆ ತೋರಿಸು ಮಕ್ಕಳೇ ಡಾಕ್ಟರ್ ಅದಾರ ಈಗ ಲಾಸ್ಟ್ ಟೈಮ್ ಬುಲೆಟ್ ಹಾಕಿ ಅಲ್ಲಿ ಹೊಡೆದ್ರೆ ಇಲ್ಲೇ ಗಾಡಿಗೆ ಹತ್ತಾರೆ ಸರ್ ಸರ್ ಅದು ನೋಡಿ ಬರೋಣ ಸರ್ ನಾವು ವಿಸಿಟ್ ಮಾಡಿದ್ದೀವಿ ಎಂಟೈರ್ ಥಿಂಗ್ ಹೆಸ್ ಬಿನ್ ಟ್ಯಾಕಲ್ ಇಲ್ಲಿ ಒಂದು ಪುರಾತನದ ಬರೀ ಇಲ್ಲೇ ನಿಂತು ಪಾಸಿಂಗ್ ಸಿಕ್ಕದು ಅದಕ್ಕೆ ಶೇ ಟೈಮ್ ನಮ್ಮದು ಸರ್ ಒಂದು ನಿಮಿಷ ಅಲ್ಲ ಸರ್ ಇಲ್ಲೇ ಸರ್ ಅಲ್ಲ ಸರ್ ಕೋರ್ಟ್ ಏನು ಹೇಳ್ತಾನೆ ಸ್ವಲ್ಪ ಸೈಡಿಗೆ ಒಂದು ಸ್ವಲ್ಪ ಕ್ಲೀನ್ ಮಾಡಿ ಫುಡ್ ಕೋರ್ಟ್ ಅದು ಮಾಡಿದ್ರೆ ಭಾಳ ರೋಡ್ ಮೇಲೆ ಸರ್ ಈಗ ಫುಡ್ ಕೋರ್ಟ್ ಬೇಡ ಆ ಫುಡ್ ಒಂದು ಮಿನಿಟ್ ಕೇಳಿ ಆಯ್ತು ಪಿಚ್ಚರ್ ಮಾಡಿ ರಿಕ್ವೆಸ್ಟ್ ಮಾಡ್ಕೊಂಡು ಹಂಗೆ ಮಾಡ್ತಾರೆ ಫುಡ್ ಕೋರ್ಟ್ ಚೇಂಜ್ ಮಾಡಿ ಚೇಂಜ್ ಮಾಡ್ಕೊಂಡು ಮೊದಲು ಫಸ್ಟ್ ಯಾವ್ದಾರು ಯಾಕೆ ಸಿ ಎಸ್ ಆರ್ ಕೊಡ್ತೀವಿ ಸರ್ ಓಕೆ ಸೋಮ ನೀವು ಹೋದ್ರೆ ಮುಗಿ ಸರ್ ಸರ್ ಇದು ಪೂರಾ ಇಲ್ಲಿ ಕರೆಸ್ತಿಲ್ಲ ರಾಹುಲ್ ಜಾಧವ್ ಹೇಳೋಣ ಕೊಡ್ರಿ 75 ಎಲ್ಲರೂ ಬಂದ್ ಮಾಡ್ತೀನಿ ಫ್ಯಾಕ್ಟ್ರಿ ನಾವು ರೋಡ್ ಮಾಡಿ ಇಲ್ಲ ಸರ್ ಇರೋದು ಒಂದು 5 ಸಾವಿರ ಏನು ಪರ್ಮನೆಂಟ್ ಮಾಡ್ತೇವೆ ಅದೇ ಬಾಕಿ ಅದು ಸರ್ ಬೇಕಾದಂಗೆ ವಾಕ್ಯಬಲ್ ಮಂದಿನ ಅಡ್ಡಿರ್ಬೋದು ಸರ್ ಪಾದಚಾರಿಗಳನ್ನು ಹೋಗ್ಬೋದು ಪ್ಯೂರ್ ಯೂಸ್ ಹಾಕಿ ಲೈಟ್ ಹಾಕಿ ಪಿಕ್ಚರ್ ಹಾಕಿದ್ರು ಭಾಳ ಚಂದ ಕಾಣಿಸ್ತದೆ ಕ್ಲೀನ್ ಪಿಚ್ಚಿಂಗ್ ಮಾಡಿದ್ರೆ ಏನಾಗೋದು ಸರ್ ಮಂದಿಗೆ ಅಡ್ಯಾಡಕ್ ಮಾಡೋಣ ಪ್ಯೂರ್ ವಾಟರ್ ಇದೆ ಹೇಳ್ತೀನಪ್ಪ ಅಲ್ಲಿ ಸರ್ ವಾಸನೆ ಆಗ್ತದಪ್ಪ ಅಡ್ಡಾಡಕ್ಕೆ ಇದು ಆಗ್ತದೆ ಗಿಡ ಗಿಡ ಹಚ್ಚಿ ಮಂದಿಗೆ ಅಡ್ಯಾಡಕ ಪಾತ್ರೆ ಮಾಡೋದು ಪಾಸಿಂಗ್ ಮಾಡೋದು ಅದನ್ನ ಸ್ಟಾರ್ಟ್ ಮಾಡಿ ಫುಲ್ ಕಂಪ್ಲೀಟ್ ಚೈನ್ ಬ್ರೇಕ್ ಆಗೋಬೇಕಲ್ಲ ಬ್ರೇಕ್ ಆಗ್ತದೆ ಚೈನ್ ಇದೆಲ್ಲ ಆಯ್ತು ಟೋಟಲ್ ಆಯ್ತಂದ್ರೆ ಕುಕ್ ಏನು 4 ಗಾರ್ಡನ್ ಚೇಂಜ್ ಮಾಡ್ಕೊಡ್ರಿ 4 ಇದು ಮಾಡ್ಕೊಡ್ರಿ ಕರಡಿನೂ ಇಲ್ಲೇ ಇದಾರೆ ಏನೋ ಎಲ್ಲಾರು ಇಬ್ಬರು ಅದಾರ ಏನೋ ಕಾರ್ಪೊರೇಟರ್ಸು ಎಲ್ಲ ಇಲ್ಲೇ ಇದಾರೆ ಏನ್ರಿ ಸ್ವಲ್ಪ ಗಾರ್ಡನ್ ಗಿಡನ ಆಮೇಲೆ ತೊಗೊಬೋದು ಗುರುಗಳ ಏನ್ರಿ ಸ್ವಲ್ಪ ತ್ಯಾಗ ಮಾಡಿರಿ ಇದೊಂದು ಆಯ್ತಂದ್ರೆ ಒಂದು ವರ್ಷ ಬಿಡ್ರಿ ಪರ್ಮನೆಂಟ್ ಇದು
ಗಾರ್ಡನ ಗಿಡನ ಅವು ಇವು ಎಲ್ಲ ಸ್ವಲ್ಪ ರೋಡ ಪೀಡ ನಡೀತದೆ ಏನಾರೇ ಏನ್ರಿ ಪ್ರಯಾರಿಟಿ ಇದು ಗಾರ್ಡನ್ ಗಿಡದ ಹೇಳಿಬಿಟ್ರಿ ನಾನೆಲ್ಲ ಗಾರ್ಡನ್ ಗಿಡ ಅವ್ನು ಹೇಳಿದಾರೆ ಗಾರ್ಡನ್ ಗಿಡ ಎಲ್ಲ ರೊಕ್ಕ ತೆಗೆದು ಹಾಕಿ ಕಂಪ್ಲೀಟ್ ಮಾಡ್ಬಿಡೋಣ ಒಮ್ಮೆ ಮುಂದಿನ ವರ್ಷ ಫುಲ್ಲೇ ಇದು ಶಾಶ್ವತ ಅಲ್ಲ ರೀ ಇದೊಂದು ಹಾಂ ಮತ್ತೆ ಮತ್ತೆ ಸಿಲ್ ಟೈಪ್ ಆಗಿಬಿಟ್ರೆ ಮತ್ತೆ ಏನಾಗ್ತದೆ ಮತ್ತೆ ಮಳೆಗಾಲ ಮತ್ತೆ ಹೋತು ಮಳೆಗಾಲ ಒಳಗೆ ನೀವೇನು ಮಾಡ್ಬೇಕು ಈ ಸಲ ಬರಗಾಲ ಐತಿ ಅಲ್ಲಿನೂ ಎಫೆಕ್ಟ್ ಐತಿ ಅಂಥ ಪರಿ ಏನು ಹೇಳ್ಕೊಳ್ಳೋಂಥ ಇದು ಬರೀ ಆಗೋದಲ್ಲ ಕಡ್ಯಾಕ್ ಮಾಡಿಬಿಡ್ಬೇಕು ಎಪ್ರಿಲ್ ನಮ್ಗೆ ಬಂದಿರ್ತಾರೆ ಸರ್ ಇವಾಗ ಎಪ್ರಿಲ್ ಬಂದಿರ್ತಾರೆ ಸರ್ ನಮ್ಗೆ ಎಪ್ರಿಲ್ ಸ್ಟಾರ್ಟ್ ಮಾಡಿ ಸರ್ ಮಾರ್ಚ್ ಸ್ಟಾರ್ಟ್ ಮಾಡಿ ಸರ್ ಬಟ್ ಇದು ಈ ಅಟ್ಲೀಸ್ಟ್ ಇದನ್ನ ಪಿಚಿಂಗ್ ಅಮೌಂಟ್ ಈಗ ತೊಂದರೆ ಸರ್ ನೆಕ್ಸ್ಟ್ ಇರ್ಕೊಂಡು ಮಾಡ್ಕೊಳ್ಬೇಕು ಸರ್ ನಾವು ಕರೆಕ್ಟಪ್ಪ ಅದಕ್ಕೆ ಕಟ್ ಆಫ್ ಮಾಡಿಕೊಡ್ರಿ ಬಟ್ ನಿಮ್ಮ ಫಂಡ್ಸ್ ಇರಬೇಕು ಫಂಡ್ಸ್ ಈಸ್ ನಾಟ್ ಅ ಪ್ರಾಬ್ಲಮ್ ಕುಕ್ಕರ್ ಕೋಕ್ ಬ್ಯಾಕ್ ಬಾರೋ ಸ್ಟೀಲ್ ಏನಾರು ಮಾಡು ಸ್ಟೀಲ್ ಮಾಡೋದು ಇವ್ರದ್ದು ಸ್ಟೀಲ್ ಮಾಡೋದು ನಾನು ಮತ್ತೆ ಕ್ಷೇತ್ರ ಬೇಕಾದ್ರೆ ಒಂದು ಗ್ರಾಂಟ್ ಚೇಂಜ್ ಮಾಡ್ಕೊಡ್ತೀನಿ ಇನ್ನೇನು ಮಾಡ್ತೀವಿ ನಮ್ಮಲ್ಲಿ ಬೈತಾರೆ ಅದರ ಬೈಸ್ಕೊತೀವಿ ನಿಮ್ಮ ಎಮ್ ಎಲ್ ಅವ್ರದ್ದು ಚೇಂಜ್ ಮಾಡ್ಕೊತೀವಿ ಆ್ಯಕ್ಚುಲಿ ಇವರೆಲ್ಲ ಪಾಪ ಜಾಗ ಮಾಡ್ಯಾರ ಅವ್ರು 2 ಕಿಲೋಮೀಟರ್ ಇದೆಲ್ಲ ಪ್ರೈವೇಟ್ ಲ್ಯಾಂಡ್ ಹಾಂ ನಮ್ಮ ಏನೋ what part of this is that we have come to a important stage with further country will not dump it down ಸರ್ ಈಗ ಸ್ಮಾರ್ಟ್ ಸೆಟ್ಲಿಂಗ್ ನೀರು ಸರ್ ಈ ಆರ್ಟ್ ಆಫ್ ನೀರು ಕಡೆ ಬರುತ್ತೆ ಸರ್ ಆಮೇಲೆ ಆ ಕಡೆ ಮನಗು ಆರ್ಟ್ ಆಫ್ ನೀರು ಮೇನ್ ರೋಡ್ ಸರ್ ನಮ್ಮ ಬಾಪುರ ಕಡೆ ಹೋಗ್ತಾರೆ ರೈಟ್ ಸೈಡ್ ಆ ಕಡೆ ಹೋಗುತ್ತೆ ಸರ್ ಲೆಫ್ಟ್ ಸೈಡ್ ಈ ಕಡೆ ಹೋಗುತ್ತೆ ಸರ್ ಅಂದ್ರೆ ಈ ಕಡೆ ಏನು ಮೇನ್ ವೆಸ್ಟ್ ಸೈಡ್ ನೀರು ಸರ್ ಬೇಗಂತಲ ಬೇರೆ ಸರ್ ಎಲ್ಲ ಔಟ್ಸೈಡ್ ಟೋಟಲ್ ವಾಟರ್ ಬಂದು ಸರ್ ಇದಕ್ಕೆ ಬಂದು ರೀಚ್ ಆಗಿ ಇದ್ರ ಮುಖಾಂತರ ಔಟ್ಸೈಡ್ ಹೋಗುತ್ತೆ ಸರ್ ಇನ್ಸೈಡ್ ದ ಟೋಟಲ್ ಇಲ್ಲ ಸರ್ ಓಲ್ಡ್ ಸಿಟಿ ಸರ್ ಇಲ್ಲಿ ಔಟ್ಸೈಡ್ ನೀರು ಬಂದು ಫ್ಲಡ್ ಆಗುತ್ತೆ ಸರ್ ಮೇಲೆ ಸರ್ ಇದು ಮಾಡೋದ್ರಿಂದ ಸರ್ ಈಗ ಇನ್ಸೈಡ್ ದ ಟೋಟಲ್ ಇಲ್ಲ ಸರ್ ಅಲ್ಲೆಲ್ಲಿ ನಾವು ಎಮ್ ಜಿ ಒಳಗಲ್ಲಿ ಟ್ರೈನ್ ಇಟ್ಕೊಂಡು ಸರ್ ನೀರು ಪಾಸ್ ಮಾಡಿ ಸರ್ ಫ್ಲಡ್ ಆಗೋದು ಸರ್ ಅವ್ರು ಎಕ್ಸಿಕ್ಯೂಟ್ ಆಗೋದು ಈಗ ಈ ಕಡೆ ರೈಟ್ ಸೈಡ್ ಮಾಡಿ ರೈಟ್ ಲೆಫ್ಟ್ ಸೈಡ್ ಇದು ಸರ್ ನೆಕ್ಸ್ಟ್ ಲೆಫ್ಟ್ ಸೈಡ್ ಸರ್ ಆ ಕಡೆ ಲೆಫ್ಟ್ ಸೈಡ್ ವಾಟರ್ ಸರ್ ಈಗ ನಮ್ಮದು ಮನೆಗೆ ಹೋಗಿ ತೋರಿಸಿ ಸರ್ ಮನೆಗೆ ಹೋಗ್ತೀನಿ ಸರ್ ಅದು ಹೋಗಿ ರೈಲ್ವೆ ಸ್ಟೇಷನ್ ಮುಖಾಂತರ ಹೋಗಿ ಕ್ರಾಸ್ ಆಗೋದು ಸರ್ ಅದು ಎಂಥ ಸ್ಟೇಜ್ ಕ್ಲಿಯರ್ ಮಾಡಿ 4 ಕಿಲೋಮೀಟರ್ ಇದೊಂದು 3 ಕಿಲೋಮೀಟರ್ಸ್ ಹೌದು ಸರ್ 3 ಕಿಲೋಮೀಟರ್ಸ್ ಪ್ಲಸ್ ಪಿಚಿಂಗ್ ಸರ್ ಆಮೇಲೆ ಸರ್ ಇನ್ನೊಂದು ಸರ್ವಿಸ್ ಸರ್ ಈಗಲ್ಲಿ ನಾವು ಒಂದು ಸಿಡಿ ಬಂದು ಪೂಜೆ ಮಾಡಿದ್ವಿ ಸರ್ ಅದು ರೈಟ್ ಸೈಡ್ ಒಂದು 300 ಮೀಟರ್ ಸರ್ ನಮಗೆ ಅದು ಅವಾಗಿನ ಕಾಲದ ಸರ್ ಆಗಿನ ಸರ್ ಕಾಲದ ಸರ್ ಅದು ಯಾರು ಟಚ್ ಮಾಡೋಕ್ಕಿಲ್ಲ ಸರ್ ಈಗ ನಾವು ಒಂದು ಹಾರಿಜೆಂಟಲ್ ಡ್ರಿಲ್ಲಿಂಗ್ ಮಾಡೋದು ಸ್ವಲ್ಪ ಸ್ಲೋಪ್ ಕೊಡ್ತೀವಿ ಸರ್ ಅದು ಸುಮಾರು ಒಂದು 30-40 ಫೀಟ್ ಹೈಟ್ ಇದೆ ಸರ್ ಈಗ ನಾವು ಅಲ್ಲಿ ಮಟ್ಟ ಮಾಡಿದ್ವಿ ಸರ್ ಆ ನೀರು ಮುಂದೆ ಹೋಗ್ಲಿಕ್ಕೆ ಅನುಕೂಲ ಆಗಿಲ್ಲ ಸರ್ ಮಾಡ್ರಿ ಅದು ನಾನು ಹೇಳಿದ್ದೀನಲ್ಲ ಬ್ಲಾಂಕೆಟ್ ಎಸ್ ಸರ್ ಸ್ಟೀಲ್ ಗೊತ್ತಿಲ್ಲ ನಿಮಗೆ ಫಂಡ್ ಕೊಡೋ ಜವಾಬ್ದಾರಿ ನಾನು ಆಮೇಲೆ ಬಿ ಡಿ ಎದವರು ಕಾರ್ಪೊರೇಷನ್ದವರು ಗಾರ್ಡನ್ ಗಿಡನ್ ಚೇಂಜ್ ಮಾಡ್ಕೊಂಡು ವರ್ಕ್ ಮಾಡ್ಕೊಂಡು ಅವ್ರು ಎಷ್ಟು ಮಾಡೋದು ಮಾಡ್ತಾರೆ ಚೇಂಜ್ ಆಫ್ ವರ್ಕ್ ಬೇಕಾದ್ರೆ ನಾನು ಕಾನ್ಸನ್ಸೇಷನ್ ಒಂದು ಯಾವ್ದಾರು ಚೇಂಜ್ ಆಫ್ ವರ್ಕ್ ನಾನು ಮಾಡ್ತೀನಿ ಕೊಡ್ತೀನಿ ಏನ್ರಿ ಏನು ಆಮೇಲೆ ಇಷ್ಟೆಲ್ಲ ಆಗಿ ಏನಾದ್ರು ದುಡ್ಡು ಕಡಿಮೆ ಬಿದ್ದರೆ ನಾನು CSR ಕೊಡ್ತೀನಿ ಇವ್ರು ಸ್ಪೆಷಲ್ ರಿಕ್ವೆಸ್ಟ್ ಮಾಡ್ಕೊಡ್ತೀನಿ ಈ ಸಲ ಮುಗಿಸ್ಬೇಕು ಇದು ಪರ್ಮನೆಂಟ್ ಇದು ಗಾರ್ಡನ್ ಗಿಡನ್ ಕ್ಯಾನ್ ಏನ್ರಿ ಡಿಸಿ ಅವರ ಪೇಮೆಂಟ್ ಇಸ್ ಮೈ ರೆಸ್ಪಾನ್ಸಿಬಿಲಿಟಿ ನಿಮ್ಗೆ ಅದೇ ಇಂಪಾರ್ಟೆಂಟ್ ಅಲ್ಲ ಟ್ರಾನ್ಸ್ಪರೆಂಟ್ ಆಗಿ ಮಾಡಿರಿ ಇಷ್ಟೇ जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।